ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಬಡಾವಣೆಯಲ್ಲಿ ಕೆಆರ್ಐಡಿಎಲ್ ಉಪವಿಭಾಗ ಕಲಬುರಗಿ ರವರ ಸಮ್ಮುಖದಲ್ಲಿ ನಡೆದ ಕಾಮಗಾರಿ. ಕೆಆರ್ಐಡಿಎಲ್ ಅಧೀಕ್ಷಕ ಅಭಿಯಂತರರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದರು. ಯಾರು? ಅರುಣ್ ಕುಮಾರ್ ಮಾಶೆಟ್ಟಿ ಅವರು. ಸುಮಾರು 20 ಕೋಟಿ ರೂಪಾಯಿ ಪ್ಯಾಕೇಜಲ್ಲಿ ಇಲ್ಲಿ ಕೆಲಸ ಮಾಡಿರ್ತಾರೆ. ಸುಮಾರು 20 ಕೋಟಿ ಪ್ಯಾಕೇಜ್ನಲ್ಲಿ ಈ ಕಾಮಗಾರಿಯನ್ನು ಮಾಡಿದ್ದು, ಕಾಮಗಾರಿ ಮಾತ್ರ ಪೂರ್ಣಗೊಳ್ಳದಿರುವುದೇ ವಿಪರ್ಯಾಸ. ಕಳಪೆ ಮಟ್ಟದ ಕಾಮಗಾರಿ, ಡ್ರೈನೇಜ್ ನಿರ್ಮಾಣ ಮಾಡಲಾದ ದಾಖಲೆಗಳಿವೆ. ಅಷ್ಟೇ ಯಾಕೆ, ರಸ್ತೆ ಪಕ್ಕ ಮುರುಮ್ ಹಾಕಿರೋದಕ್ಕೂ ಕೂಡ ಬಿಲ್ ಎತ್ತಿರೋ ಇವರು ಡ್ರೈನೇಜ್ನೂ ಮಾಡಿಲ್ಲ, ಮುರುಮ್ ಕೂಡ ಹಾಕದೆ ದುಡ್ಡು ಗುಳುಂ ಮಾಡಿದ್ದಾರೆ. ಕೆಲಸ ಯಾರು ಮಾಡಿರ್ತಾರೆ ಅಂದರೆ ಅರುಣ್ ಕುಮಾರ್ ಮಾಶೆಟ್ಟಿ ಅವರ ಸುಪುತ್ರರವರು ಈ ಕಾಮಗಾರಿ ಮಾಡಿರ್ತಾರೆ. ಮಾಡ್ಬೋದಾ? ಅಧಿಕಾರಿಯವ್ರ ಮಗನೇ ಇಲ್ಲಿ ಕೆಲಸ ಮಾಡ್ಬೋದಾ? 20 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ಫಸ್ಟು ಡಾಂಬರ್ ರೋಡ್ ಇತ್ತು, ನೆಸರ್ ಇದ್ದಿತ್ತಿಲ್ಲ ಇಲ್ಲಿ ಮಾಡೋದು. ಅಂದರೂ ಕೂಡ ಇರ್ಲಾರ್ದಲ್ಲಿ ಕೆಲಸ ಮಾಡೋದು ಬಿಟ್ಟು ಇದ್ದಿದ್ದ ರೋಡನ್ನು ತೆಗೆದು ಅದ್ರ ಮೇಲೆ ಡಾಂಬರ್ ತೆಗಿಲಾರ್ದೇನೆ, ಮುರುಮ್ ಹಾಕ್ಲಾರ್ದೇನೆ, ಕಡಿ ಹಾಕ್ಲಾರ್ದೇನೆ ಅದ್ರ ಮೇಲೆ ಸಿಸಿ ರೋಡ್ ಮಾಡಿರ್ತಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗೆ ಕೇಳಿದರೆ ತಮಗೇನೂ ತಿಳಿಯದ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಈ ಕಾಮಗಾರಿ ಮಾಡಲು ಸುಮಾರು 20 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು, ಯಾರ್ಯಾರ ಜೇಬಿಗೆ ಎಷ್ಟೆಷ್ಟು ಹೋಯ್ತು ಆ ದೇವರಿಗೆ ಗೊತ್ತು. ಅಧಿಕಾರಿಗಳು ಸುಪುತ್ರರೇ ಈ ಕಾಮಗಾರಿಗಳು ಮಾಡ್ಲಿಕ್ಕತ್ತಾರ. ಇವ್ರು ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತದ್ದು ತಾವು ಗೊತ್ತಾಗ್ತದೆ. ಯಾವ ಏರಿಯಾ ರೀ? ದತ್ತಾತ್ರೇಯ ಪಾಟೀಲ್ ರೇವೂರ್ ಲೇಔಟ್. ಇದು ರೋಡ್ ಮಾಡಿ ಎಷ್ಟು ದಿನ ಐತ್ರಿ? ರೋಡ್ ಮತ್ತು 3-4 ತಿಂಗಳು ಐತ್ರಿ. ಅಂದ್ರೆ ಏನು ಸೈಡ್ ಮುರುಮ್ ಹಾಕಿಲ್ರಿ? ನೀವೇನು ಅವ್ರಿಗೆ ಮುರುಮೆ ಹಾಕಿಲ್ರಿ ಒಟ್ಟು? ಅವ್ರು ನೋಡಿರಿ, ಒಟ್ಟು ಮುರುಮ್ ಹಾಕಿಲ್ಲ ನೋಡಿರಿ. ಸರ್, ಇದು ರೋಡ್ ಮಾಡಿ ಎಷ್ಟು ದಿನ ಆಯ್ತು ರೀ? ಇನ್ನೂ 1 ವರ್ಷ ಆಗಿಲ್ಲ ರೀ. ಈ ಡ್ರೈನೇಜ್ ಮಾಡಿಲ್ಲ ಏನು ರೀ? ಪೈಲದ ಹಳಿದ ರೀ, ಏನು ಇವ್ರೇ ಮಾಡ್ಯಾರ ರೀ? ಹಳಿದ ರೀ. ಇದು ಡಾಂಬರ್ ರೋಡ್ ಇತ್ತೇನು ರೀ? ಡಾಂಬರ್ ರೋಡ್ ತೆಗೆದು ಮಾಡ್ಯಾರ ಏನು ಹಾಗೆ ಮಾಡ್ಯಾರ ರೀ? ಸ್ವಲ್ಪ ಕೇಳಿದ್ರೆ ಹಾಗೆ ಮಾಡ್ಯಾರ ರೀ. ಇದು ಮುರುಮ್ ಯಾಕೆ ಹಾಕಿಲ್ಲ ರೀ ಸೈಡಿಗೆ? ಹಾಂ ಅಲ್ರಿ, ಮುರುಮ್ ಹಾಕ್ಬೇಕಲ್ರಿ, ಹಿಂಗೆ ಸೈಡಿಗೆ ಬಿಡಬಾರ್ದಲ್ರಿ? ಇದು ದತ್ತಾತ್ರೇಯ ಕಾಲನಿ, ದತ್ತಾತ್ರೇಯ ಪಾಟೀಲ್ ರೇವೂರ್ ಅವ್ರ ಆ್ಯಕ್ಚುಲಿ ಮೊದಲು ಡಾಕ್ಯುಮೆಂಟ್ಸ್ನಾಗ ಇರೋದು ಪಾಟ್ನೂರ್ ಡಿ ಕಾರ್ಪೊರೇಷನ್ದವ್ರು ಇರ್ತಾರೆ. ಹಂಗೆ ಬಡಾವಣೆ ಅಂತ ಯಾವ್ದು ಕಮನ್ ಅದೇ ಏರಿಯಾನೇ ಅಂತಾರೆ ಇದಕ್ಕೆಲ್ಲ. ಆ್ಯಕ್ಚುಲಿ ಡಾಕ್ಯುಮೆಂಟ್ಸ್ನಾಗ ಇರೋದೇ ಬೇರೆ ಅದ. ರೈಟ್. ಥ್ಯಾಂಕ್ ಯು. ಸಂಬಂಧಪಟ್ಟ ಕೆಆರ್ಐಡಿಎಲ್ ಸೂಪ್ರಿಡೆಂಟ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರ ಗಮನಕ್ಕೆ ತಂದರೂ ಕೂಡ ಈ ಕಾಮಗಾರಿಯ ಬಗ್ಗೆ ಏನೂ ತಿಳಿಯದಂತೆ ವರ್ತಿಸುತ್ತಿದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರು ಕೂಡಲೇ ಇತ್ತ ಕಡೆ ಗಮನ ಹರಿಸಿ ಈ ಕಾಮಗಾರಿ ಹಿಂದಿನ ಅಧಿಕಾರಿಗಳಾಗಿರುವಂತಹ ಅರುಣ್ ಕುಮಾರ್ ಮಾಶೆಟ್ಟಿ ಅವರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಗೂ ಸೂಪ್ರಿಡೆಂಟ್ ಇಂಜಿನಿಯರ್ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಈ ಕಾಮಗಾರಿ ಮಾಡಿದವರು ಅರುಣ್ ಕುಮಾರ್ ಮಾಶೆಟ್ಟಿರವರ ಸುಪುತ್ರರು. ಅಧಿಕಾರಿಗಳ ಮಕ್ಕಳೇ ಈ ಕಾಮಗಾರಿಯನ್ನು ಈ ತರ ಮಾಡಿದ್ದು, ಈ ಬಗ್ಗೆಯೂ ಉಸ್ತುವಾರಿ ಸಚಿವರು ಗಮನ ಹರಿಸಿ ಈ ಎಲ್ಲರ ಮೇಲೆ ಕಾನೂನು ಕ್ರಮ ಜರುಗಿಸುವುದು ಅನಿವಾರ್ಯವಾಗಿದೆ. 20 ಕೋಟಿ ಪ್ಯಾಕೇಜ್ನ ಈ ಸಮಗ್ರ ಭ್ರಷ್ಟಾಚಾರದ ಸಂಪೂರ್ಣ ಸುದ್ದಿ ಇದೇ ಗುರುವಾರ ನಿಮ್ಮ ವಿಜಯ ಟಿವಿಯಲ್ಲಿ ವೀಕ್ಷಿಸಿ.